ಯಾವ 3 ರಾಶಿಗೆ ತುಂಬಾ ಅದೃಷ್ಟ ಇದೆ ಅಂಡ್ ಯಾರಿಗೆ ದುರಾದೃಷ್ಟ ಇದೆ ಅಂತ ಕೇಳೋದಾದ್ರೆ? ಇಲ್ಲಿ ಆ ಥರ ಅನ್ನೋದಾರೆ ಒಂದೊಂದು ರಾಶಿಗೆ ಹೇಳ್ತಾ ಹೋದೆ. ಇವಾಗ ನಾವು ಮುಗಿಸಿರೋದು ಮಕರ ಮುಗಿಸಿದ್ವಿ, ನಾವೆಲ್ಲ ಪಾರ್ಟ್ಸಾಗಿ ಮುಗಿಸಿದ್ವಿ. ನಿಮ್ಮ ರಾಶಿ ನೀವು ಎಲ್ಲಿ ನೋಡ್ಕೋಬೋದು. 100% ಕ್ಲೈನಾಗಿ ಬರಬೇಕು ಅಂತ ಏನು ಅವಶ್ಯಕತೆ ಏನಿಲ್ಲ. ಇಲ್ಲೇನಾಗುತ್ತೆ, ನಾವು ಪ್ರಕಾರ ಮೀನ ರಾಶಿಗೆ, ಯಾಕಂದರೆ ಕುಂಭಾಗ ತುಂಬ ಚೆನ್ನಾಗಿದೆ ಅಂದು ಮಕರಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿ ಪ್ರೆಡಿಕ್ಷನ್ ಕೊಟ್ಟಿದ್ವಿ. ಮೇಷರಾಶಿ ಚೆನ್ನಾಗಿಲ್ಲ. ಇಲ್ಲಿ ತುಂಬ ಕೆಟ್ಟೋಗಿರೋದು, ಇನ್ನೂ ಭಾಳ ಹಾಳಾಗೋಗಿರೋದು, ದರಿದ್ರ ಬಂದಿರೋದು, ತೊಂದರೆ ಬಂದಿರೋದು ವೃಷಭ ರಾಶಿಗೆ. ವೃಷಭ ರಾಶಿಯವರಿಗೆ ಸಾಕಷ್ಟು ಜನ ನಾವು ಇಲ್ಲಿವರೆಗೂ ವೃಷಭ ರಾಶಿ ತುಂಬ ಚೆನ್ನಾಗಿದೆ ಅಂತ ನಾವು ಪ್ರೆಡಿಕ್ಷನ್ ಮಾಡ್ತಿದ್ವಿ. ಆದರೆ ತುಂಬ ಅದು ಈ ವಾರದಲ್ಲಿ ಮುಟ್ಟಾಳರಾಗ್ಬಿಡ್ತಾರೆ ವೃಷಭ ರಾಶಿ. 100% ಅವರು ತೋಡಿರೋ ಹಾಳದಲ್ಲಿ ಅವರೇ ಬಿದ್ದೋಗ್ತಾರೆ 100%. ವೃಷಭ ರಾಶಿಗಂತೂ ಕೆಟ್ಟು ಕೆರಡ್ದಿದೆ ಅಂತ ಹೇಳುತ್ತೆ. ವೃಷಭ ರಾಶಿಗೆ ಯಾಕೆ ಹಿಂಗೆ ಕೆಟ್ಟು ಕೆರಡ್ದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೃಷಭ ರಾಶಿಗೆ ರಾಶ್ಯಾಧಿಪತಿ 6ನೇ ಮನೆಗೆ ಹೋಗ್ತಾನೆ. ಶುಕ್ರಗ್ರಹ 6ನೇ ಮನೆಯಲ್ಲಿ ತುಲಾ ರಾಶಿಲಿ ಇರ್ತಾನೆ. ಹಾಗಾಗಿ ವೃಷಭ ರಾಶಿಯರು ಈ ವಾರದಲ್ಲಿ ನಿಮ್ಮ ಮನೆಯಲ್ಲಿ ಜಗಳ, ಅವಮರ್ಯಾದೆ, ದುಃಖ, ಫ್ಯಾಮಿಲಿ ಜಗಳ, ಆಫೀಸಲ್ಲಿ ಜಗಳ ಆಗುತ್ತೆ. ಸುಖಸ್ಥಾನದಲ್ಲಿ ಹೇಳಿ ಕೇಳಿ ನಿಮಗೆ ಸುಖಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ. ಸುಖಸ್ಥಾನ ಅಧಿಪತಿ, ತಾಯಿ ಸ್ಥಾನಾಧಿಪತಿ ಸೂರ್ಯನು ಕೂಡ 6ನೇ ಭಾವದಲ್ಲಿ ಶುಕ್ರನ ಜೊತೆಗೆ ನೀಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ವೃಷಭ ರಾಶಿಯರು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಕುಜ ಮತ್ತು ಬುಧ ಗ್ರಹ ಎರಡೂ ಕೂಡ ಸಪ್ತಮಲ್ಲಿದ್ದಾರೆ. ವೃಷಭ ರಾಶಿ ಮನೆಯಲ್ಲಿ ಗಂಡ ಹೆಂಡತಿರ ಜಗಳಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ. ಮತ್ತು ತುಂಬ ಈ ವಾರದಲ್ಲಿ ನಿಮಗೆ ತುಂಬ ನರಕವನ್ನು ಅನುಭವಿಸ್ತೀರ ಅಂತ ಹೇಳುತ್ತೆ. ಕೆಲಸದಲ್ಲಿ ತುಂಬ ಜನ ಕೆಲಸವನ್ನು ಕಳ್ಕೊತೀರ ಅಂತ ಹೇಳುತ್ತೆ. ಕೆಲಸವನ್ನು ಕಳ್ಕೊತೀರ. ಹೋಟೆಲ್ ವೃತ್ತಿಮಿ, IT-BT ಕಂಪ್ನಿ ಈ ಥರದನ್ನ ರಾಂಗ್ ಡಿಸಿಷನ್ನ ತಗೊಂಡ್ರೆ ವೃಷಭ ರಾಶಿ ಕೆಲಸ ಹೋಗೋ ಸಂದರ್ಭಗಳು ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಮ್ಗೆ ತುಂಬ ಗಮನ ಇಲ್ಲ. ಆದಷ್ಟು ಕೂಡ ನಿಮ್ಮ ಫೋನನ್ನು 2 ಅವರನ್ನು ಆನ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನೆಲ್ಲ ಟೈಮ್ ಸ್ವಿಚ್ ಆಫ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಜನರಲ್ಲಾಗಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದಲ್ಲ. ನಿಮಗೆ ಕೆಲಸ ಇದ್ದರೆ ಬೇರೆಯವ್ರ ಹತ್ರ ಮಾತಾಡಿ ಆನ್ ಮಾಡಿ, ಇಲ್ಲಾಂದರೆ ಫೋನ್ ಸ್ವಿಚ್ ಆಫ್ ಮಾಡಿ. ಖಂಡಿತ ಕೂಡ ನಿಮ್ಮ ಫೋನಿಂದಲೂ ಕೂಡ ಬೆಂಕಿ ಎತ್ಕೊಳುತ್ತೆ, ತುಂಬ ತೊಂದರೆ ಆಗುತ್ತೆ. ನಿಮಗೆ ಈ ವಾರದಲ್ಲಿ ತುಂಬ ಕೆಟ್ಟ ಫಲವನ್ನು ವೃಷಭ ರಾಶಿಯಲ್ಲಿ ಅನುಭವಿಸ್ತೀರ. ಓಹೋ ಆಹಾ ಅಂತ ಏನಿಲ್ಲ, ಖಂಡಿತ ಕೂಡ ತುಂಬ ಕೆಟ್ಟಿದೆ. ತುಂಬ ಜನ ಹೆಣ್ಮಕ್ಳು ಕೇಸ್ ಹಾಕ್ಸ್ಕೊಬಿಡ್ತಾರೆ 100% ವೃಷಭ ರಾಶಿಯಲ್ಲಿ ಹುಡ್ತಂಥವ್ರಿಗೆ. ತುಂಬ ಜನಕ್ಕೆ ಕೇಸ್ ಹಾಕಿಬಿಡೋದು ಜಾಸ್ತಿ ಇರುತ್ತೆ. ಯಾಕಂದರೆ ಶುಕ್ರ ರಾಶಾಧಿಪತಿ 6ನೇ ಮನೆಗೆ ಹೋದಾಗ ಕಂಪ್ಲೇಂಟ್ ಕೇಸ್ ಆಗುತ್ತೆ. ಸೂರ್ಯನ ಜೊತೆ ಶುಕ್ರ ಇದ್ದರೆ ಕಂಪ್ಲೇಂಟು ಮತ್ತು ಕೇಸ್ಗಳಾಗುತ್ತೆ. ಅದರಿಂದ ಕೇಸ್ ಹಾಕ್ಸ್ಕೊಂಡಂಗೆ ನೋಡ್ಕೊಳ್ಳಿ, ತುಂಬ ತೊಂದರೆ ಸಿಗಾಕಿಬಿಡಿ. ಯಾವ್ದಾದ್ರು ಪ್ರಾಬ್ಲಮ್ ಇದ್ದರೆ ನೀವು ನಿಧಾನಕ್ಕೆ ಬಗೆಹರಿಸ್ಕೊಳ್ಳಿ. ಈ ವಾರದಲ್ಲಿ ಯಾವುದೇ ಬಗೆಹರಿಸ್ಕೊಳ್ಳೋಕ್ಕೂ ಟ್ರೈ ಮಾಡಬೇಡಿ. ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತೀರ ಅಂತ ಹೇಳುತ್ತೆ. ಈ ಕಷ್ಟದಿಂದ ಪಾರಾಗಬೇಕಂದ್ರೆ ಒಂದೇ ಮರೆ, ಪೌರ್ಣಮಿಗೆ ತಿರುಪತಿಯಲ್ಲಿ ನರಸಿಂಹಸ್ವಾಮಿನ ಗರುಡೋತ್ಸವನ ದರ್ಶನ ಮಾಡಿ. ನಿಮ್ಮ ಪ್ರಾಬ್ಲಮಿಂದ ಕ್ಲಿಯರ್ ಆಗುತ್ತೆ. ಬೇಡ್ಕೇಳಿ, ಯಾವುದೋ ಒಂದು ವಾರ ಬರ್ತೀನಿ ಸ್ವಾಮಿ, ನಮಗೆ ಕಷ್ಟದಿಂದ ಪಾರು ಮಾಡಿ ಅಂತ. ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರಾ. ಧನ್ಯವಾದಗಳು ಅಂತ ವೃಷಭ ರಾಶಿ ಪ್ರೆಡಿಕ್ಷನ್ ಮಾಡ್ತಿದ್ದೀನಿ. ಈ ವರ್ಷ ಚಪ್ಪಲಿ ಕೂಡ ತಗೋಬೇಡಿ, ಈ ವಾರ ಚಪ್ಪರಾಗ್ಬಿಡ್ತೀರ 100%. ಓಕೆ, ಸೊ ವೃಷಭ ರಾಶಿಯವರು ಏನನ್ನೇ ಮಾಡಬೇಕಾದ್ರೂ ತುಂಬ ಆಲೋಚನೆ ಮಾಡಿ ಮಾಡಬೇಕು ಅಂತ ಹೇಳ್ತೀರಾ ಈ ವಾರ.